ಕೊಡಗು ಜಿಲ್ಲೆಯಲ್ಲಿ ಮಾನವ ಮತ್ತು ಕಾಡಾನೆಗಳ ಸಂಘರ್ಷಕ್ಕೆ ಮುಕ್ತಿಯೇ ಇಲ್ಲದಂತಾಗಿದೆ. ಕಾಫಿ ಕಟಾವು ಸಮಯದಲ್ಲಿ ಕಾಡಾನೆಗಳ ದಾಳಿ ಹೆಚ್ಚಾಗಿದೆ. ಕಾರ್ಮಿಕರು ಕಾಫಿ ತೋಟಕ್ಕೆ ಬರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಪರಿಣಾಮ ಕಾಫಿ ಬೀಜ ಗಿಡದಲ್ಲೇ ಒಣಗುತ್ತಿದೆ. ಕಷ್ಟಪಟ್ಟು ಕಾವೇರಿ ನೀರಲ್ಲಿ ಕಾಫಿ ಬೆಳೆದಿದ್ದ ಮಡಿಕೇರಿ ಕಾಫಿ ಬೆಳೆಗಾರರಿಗೆ ಸಂಕಷ್ಟಗಳು ಇದ್ದೇ ಇದೆ. ಕಾಫಿ ಕೊಯ್ಲಿನ ಸಮಯದಲ್ಲೇ ಕಾಡಾನೆ ದಾಳಿ ಮಾಡುತ್ತಿದೆ. ಬಾಳೆ, ಭತ್ತ ನಾಶ ಮಾಡುವ ಜೊತೆಗೆ ಕಾಫಿ ತೋಟಕ್ಕೆ ಲಗ್ಗೆ ಇಡುತ್ತಿದ್ದು ಕಾರ್ಮಿಕರು ಭಯಗೊಂಡಿದ್ದಾರೆ. ಪ್ರಕೃತಿ ವಿಕೋಪ, ಅಕಾಲಿಕ ಮಳೆಯಿಂದ ಉಳಿದ ಬೆಳೆಯನ್ನ ಕಟಾವು ಮಾಡುವ ಸಮಯದಲ್ಲಿ ಕಾಡಾನೆ ಹಿಂಡು ದಾಳಿ ಮಾಡುತ್ತಿವೆ. ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಯಿಂದ ಮನೆಯಿಂದ ಹೊರಗೆ ಹೋಗಲು ಜನರು ಮಕ್ಕಳು ಭಯಪಡುವಂತಾಗಿದೆ. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬರುವ ಕಾಡು ಪ್ರಾಣಿಗಳು ಬೆಳೆದ ಬೆಳೆ ನಾಶ ಮಾಡಿ ಕಾರ್ಮಿಕರ ಪ್ರಾಣ ತೆಗೆಯುತ್ತಿವೆ. ಇದರಿಂದ ಕಾರ್ಮಿಕರು ತೋಟಕ್ಕೆ ಹೋಗಲು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ. ನಿರಂತರವಾಗಿ ಕಾಡಾನೆಗಳು ಮತ್ತು ಬೇರೆ ಕಾಡು ಪ್ರಾಣಿಗಳು ಬಂದು ಹಾನಿ ಮಾಡೋದ್ರಿಂದ ನಾವು ಯಾವ ರೀತಿ ಮುಂದೆ ಬದುಕು ಕಟ್ಕೊಂಡು ಹೋಗೋದು ಅಂತ ಒಂದು ಚಿಂತನೆಯಲ್ಲಿ ನಾವಿದ್ದೀವಿ. ಹಾಗಾಗಿ ಸರ್ಕಾರ ಇದಕ್ಕೆಲ್ಲ ಯಾವುದಾದೊಂದು ಶಾಶ್ವತ ಪರಿಹಾರವನ್ನು ಕಂಡುಹಿಡಿಬೇಕು ಅಂತ ನಾನು ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕಾಡು ಪ್ರಾಣಿಗಳ ಹಾವಳಿಯ ಆತಂಕದ ನಡುವೆಯೇ ಜೀವನ ನಿರ್ವಹಣೆ ಮಾಡುವ ಸ್ಥಿತಿ ಉಂಟಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ಬಹುತೇಕ ರೈತರು ಕೃಷಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದು, ಕಾಡು ಪ್ರಾಣಿಗಳ ಹಾವಳಿಯಿಂದ ಭತ್ತದ ಕೃಷಿಯನ್ನೇ ಮಾಡದೆ ಕೈಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯಿಂದ ಸರಿಯಾದ ನಷ್ಟ ಪರಿಹಾರವೂ ಸಿಗುತ್ತಿಲ್ಲ. ಅದನ್ನು ಯಾವ ಥರ ಪರಿಹಾರ ಇದು ಸಿಗುತ್ತೆ ಅಂತಲೇ ನಮಗೆ ಗೊತ್ತಿಲ್ಲ ಇನ್ನು. ಅದು ಸರ್ಕಾರ ಎಷ್ಟು ಬೇಗ ಅದನ್ನು ನಮಗೆ ಕ್ಲಿಯರ್ ಮಾಡಿ ನಮ್ಮ ಜಾಗಕ್ಕೆ ಆನೆ ಬರದಾಗೆ ಮಾಡೋದು. ಆನೆ ಈಗ ನೋಡಿದರೆ ಆನೆ ಅದು ಏನು ಇದೆ ಎಲ್ಲ ತಿನ್ಕೊಂಡು ಹೋಗ್ಬಿಡ್ತದೆ. ಈಗ ಅದು ಸಿಕ್ಕಿದನ್ನು ಬಿಡಲ್ಲ ಈಗ ಆನೆ. ಕಾಡು ಪ್ರಾಣಿಗಳ ಹಾವಳಿ ತಡೆಗೆ ಹಲವು ಯೋಜನೆಗಳನ್ನ ರೂಪಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅರಣ್ಯ ವ್ಯಾಪ್ತಿಯಲ್ಲಿ ಬಹುತೇಕ ಕಡೆ ಕೋಟಿಗಟ್ಟಲೆ ಖರ್ಚು ಮಾಡಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಿದ್ದರೂ ಆನೆಗಳು ರೈಲ್ವೆ ಕಂಬಿ ದಾಟಿ ತೋಟಗಳಿಗೆ ನುಗ್ಗುತ್ತಿವೆ. ಕಾಡು ಪ್ರಾಣಿಗಳ ಹಾವಳಿ ತಡೆಗೆ ಕೈಗೊಂಡ ಯೋಜನೆಗಳು ನಿಷ್ಕ್ರಿಯವಾಗಿವೆ ಎನ್ನುವ ದೂರುಗಳು ಕೇಳಿ ಬರುತ್ತಿವೆ. ಕಾಫಿ ತೋಟಗಳಲ್ಲಿ ಅಡಗಿಕೊಂಡಿರುವ ಕರಡಿಗಳು ಸಹ ಮಾಲೀಕರನ್ನ ಮತ್ತು ಕಾರ್ಮಿಕರನ್ನ ಆತಂಕಕ್ಕೀಡು ಮಾಡಿವೆ. ಹೀಗಾಗಿಯೇ ಕಾಡು ಪ್ರಾಣಿಗಳಿಂದ ರೈತ ಕೃಷಿ ಮಾಡುವುದೇ ಕಷ್ಟವಾಗಿದೆ. ಪ್ರೇಮ್ ಕುಮಾರ್, ನ್ಯೂಸ್ 18 ಕೊಡಗು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.